ನಮಸ್ತೆ. ನಿಮ್ಮದಿ ನೆಮ್ಮದಿ ಖುಷಿಯಾಗಿರಲು ಇದು ಒಂದೇ ಹಾದಿ ಬರ್ದಿರೋದು ಪದಚಿಹ್ನ ಅವರು. ಸೊ ನೆನ್ನೆನೆ ನಾನು ಹೇಳ್ದಂಗೆ ಇವತ್ತು ಒಂದು ಬ್ಯೂಟಿಫುಲ್ ಟಾಪಿಕ್. ಅದು ಯಾವುದು ಅಂದ್ರೆ, ಇದೆಲ್ಲ ಆದ್ಮೇಲೆ ನೆಕ್ಸ್ಟ್ ಕ್ವೆಶನ್, ಕರ್ತವ್ಯ ಅಂದ್ರೆ ಏನು? ಓಕೆ, ಇಷ್ಟಕ್ಕೂ ಕರ್ತವ್ಯ ಅಂದ್ರೆ ಏನು ಅನ್ನೋ ಯೋಚನೆ ನಿಮ್ಮ ಮನಸ್ಸಿಗೆ ಈಗ ಬಂದಿರಬಹುದು. ನಮ್ಮ ಹುಟ್ಟಿನಿಂದ ಪ್ರತಿ ಕ್ಷಣವೂ ನಮ್ಮ ಜೊತೆಗೆ ಕರ್ತವ್ಯ ಎನ್ನುವಂಥದ್ದು ಇದ್ದೇ ಇದೆ. ಆ ಸಮಯಕ್ಕೆ ಏನ್ ಮಾಡಬೇಕೋ ಅದನ್ನ ಮಾಡೋದೇ ಕರ್ತವ್ಯ. ಇದು ಎಲ್ಲೆಲ್ಲ ಕಡೆನೂ ಇರೋ ಅಂಥದ್ದೇ. ಅದಕ್ಕೆ ಕಾಲ ದೇಶ ಯಾವುದೇ ಗಡಿ ಇಲ್ಲ. ಪ್ರತಿಯೊಂದು ಕಡೆಯೂ ಇದು ಇದೆ. ನಾವು ಪ್ರತಿದಿನ ನೋಡುವ ಕನ್ನಡಿಯಂತೆ ಕರ್ತವ್ಯ. ಪ್ರತಿದಿನ ಅದನ್ನು ನೋಡ್ತೇವೆ, ಆದ್ರೆ ಅದನ್ನ ಗಮನಿಸಲ್ಲ. ಕನ್ನಡಿ ನೋಡ್ತೀವಿ ಆದ್ರೆ ಕನ್ನಡಿನ ಗಮನಿಸಲ್ಲ. ಹಾಗೆ ಕೆಲಸ ಮಾಡ್ತೀವಿ ಆದ್ರೆ ಸರಿಯಾಗಿ ಕರ್ತವ್ಯನ ಗಮನಿಸಲ್ಲ. ಅದರಲ್ಲಿ ನಾವು ಹೇಗೆ ಕಾಣ್ತೀವಿ, ನಮ್ಮ ತಲೆ ಕೂದಲು ಹೇಗಿದೆ ಅಂತೆಲ್ಲ ನೋಡ್ಕೋತೀವಿ, ಆದ್ರೆ ಅದು ನಮ್ಮ ತಲೆಯೊಳಗಿನ ಯೋಚನೆ. ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಎನ್ನುವ ಕನಸುಗಳು ಯೋಜನೆಗಳು ಇದೆಯಲ್ಲ, ಅವುಗಳಿಗೆಲ್ಲ ಪ್ರತಿಬಿಂಬ ಎಲ್ಲಿದೆ? ಆದ್ರೆ ಆ ಕನ್ನಡಿಯನ್ನ ಸೂಕ್ಷ್ಮವಾಗಿ ಗಮನಿಸಿದ್ರೆ ನಾವು ಮಾಡಬೇಕಾಗಿದ್ದು ಕೂಡ ಕನ್ನಡಿಯಲ್ಲೂ ಕಾಣುತ್ತೆ. ಮನಸ್ಸಿನ ಕನ್ನಡಿ ಪ್ರತಿಬಿಂಬ. ಅದನ್ನ ಸ್ವಚ್ಛ ಮಾಡಿ ಎಷ್ಟು ಸಮಯ ಆಗುತ್ತೋ, ಕನ್ನಡಿಯನ್ನ ಸ್ವಚ್ಛ ಮಾಡಿ ಎಷ್ಟು ಸಮಯ ಆಗಿದೆಯೋ ಗೊತ್ತಿಲ್ಲ. ಅದರಲ್ಲಿ ಅದೆಷ್ಟು ಕಪ್ಪು ಚುಕ್ಕೆಗಳು ಕಂಡರೂ ಕಾಣದಂತೆ ಇದೆಯೋ ಗೊತ್ತಿಲ್ಲ. ಅದನ್ನ ಸ್ವಚ್ಛಗೊಳಿಸದೆ ನಮ್ಮ ಮುಂದಿರುವ ಕರ್ತವ್ಯ, ಅದನ್ನ ಸ್ವಚ್ಛಗೊಳಿಸುವುದೇ ನಮ್ಮ ಮುಂದಿನ ಕರ್ತವ್ಯ ಆಗಿದೆ. ದಿನ ಬೆಳಗ್ಗೆ ನಾವು ಕನ್ನಡಿ ನೋಡ್ತಾ ಇದೀವಿ, ಆದ್ರೆ ಕನ್ನಡಿನ ಕ್ಲೀನ್ ಮಾಡಿಲ್ಲ ಅಂದ್ರೆ ನನ್ನ ಮೊದಲನೇ ಕರ್ತವ್ಯ ಕನ್ನಡಿಯನ್ನ ಕ್ಲೀನ್ ಮಾಡೋದು. ದಿನ ನನ್ನ ಮನಸ್ಸನ್ನ ಕ್ಲೀನ್ ಮಾಡೋದು ನನ್ನ ಕರ್ತವ್ಯ ಮೊದಲನೇದು. ಅದೇ ಮಾಡಬೇಕಾಗಿರೋ ಕೆಲಸ. ಆದ್ರೆ ಅವನ್ನೆಲ್ಲ ಬಿಟ್ಟು ನಮ್ಮ ಅಂದ ಚಂದವನ್ನ ನೋಡ್ಕೊಂಡು, ನಮ್ಮ ರೂಪಗಳನ್ನ ನೋಡ್ಕೊಂಡು, ನಮ್ಮ ಬಗ್ಗೆ ನಾವು ಕಾಳಜಿ ತಗೊಳ್ತಾ ಇದೀವಿ. ನಮ್ಮನ್ನ ತೋರ್ಸೋ ಕನ್ನಡಿ ಬಗ್ಗೆ ನಾವು ನೆಗ್ಲೆಕ್ಟ್ ಮಾಡ್ತಾ ಇದೀವಿ. ಸೊ ತಾಯಿ ಕುರಿತು, ತಂದೆ ಕುರಿತು, ಊರಿನ ಕುರಿತು, ದೇಶ ಕುರಿತು, ಸೃಷ್ಟಿಯ ಕುರಿತು, ಕೆಲಸದ ಕುರಿತು ಕೂಡ ಮಾಡೋದೇ ಕರ್ತವ್ಯ. ನಮ್ಮ ಜವಾಬ್ದಾರಿ ಆಗಿರುತ್ತೆ. ಅವುಗಳನ್ನು ಒಮ್ಮೆ ಮಾಡಿ ಉಳಿದ ಸಮಯದಲ್ಲಿ ಸುಮ್ಮನೆ ಇರೋದು ಕರ್ತವ್ಯ ಅಲ್ಲ. ನಿರಂತರವಾಗಿ ನಮ್ಮ ಕೆಲಸವನ್ನು ಮಾಡುತ್ತಲೇ ಇರಬೇಕು, ಅದೇ ಕರ್ತವ್ಯ. ಆಗ ಅದರಲ್ಲಿ ನಾವು ಶ್ರೇಷ್ಠತೆಯನ್ನು ಪಡೆಯುತ್ತೇವೆ. ಆ ಶ್ರೇಷ್ಠತೆ ನಮಗೆ ಯಶಸ್ಸನ್ನು ಕೊಡುತ್ತೆ. ಎಕ್ಸಾಂಪಲ್, ಶಾಲೆಗೆ ಹೋಗುವಾಗ ಸರಿಯಾಗಿ ಕಲಿಯುವುದು ವಿದ್ಯಾರ್ಥಿಯ ಕರ್ತವ್ಯ. ಆ ಸಮಯಕ್ಕೆ ಅದು ಮಾತ್ರ ಅಗತ್ಯ ಇದೆ. ನಂತರ ಒಂದು ಸಂಸ್ಥೆಗೆ ಸೇರ್ಕೊಂಡ್ಮೇಲೆ ಆ ಕೆಲಸದಲ್ಲಿ ಏನ್ ನಾನು ಬೆಸ್ಟ್ ಕೊಡಬೇಕು, ಅದು ನನ್ನ ಕರ್ತವ್ಯ. ಅಕಸ್ಮಾತ್ ಆ ಕೆಲಸ ಇಷ್ಟ ಆಗಿಲ್ಲ ಅಂದ್ರೆ, ನೀವೇ ಯಾವುದು ಬಿಸ್ನೆಸ್ ಓಪನ್ ಮಾಡ್ತೀರಾ ಅಂದ್ರೆ ಆ ಬಿಸ್ನೆಸ್ ಅಲ್ಲಿ ಸಂಪೂರ್ಣವಾಗಿ ತೊಡಗಿಸ್ಕೊಳ್ಳೋದು ನಿಮ್ಮ ಕರ್ತವ್ಯ. ನೀವೇ ಯಾವ್ದಾದ್ರು ಇನ್ನೊಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅಂತ ಇದ್ಯಾಕೋ ಸರಿ ಹೋಗ್ತಿಲ್ಲ, ಇನ್ನೇನೋ ಹುಡುಕ್ಬೇಕು ಅನ್ನೋದು ನಿಮ್ಮ ಕರ್ತವ್ಯ. ಅದು ಸಿಗೋ ತನಕ ತಾಳ್ಮೆಯಿಂದ ಕಾಯೋದು ನಿಮ್ಮ ಕರ್ತವ್ಯ. ಮದುವೆ ಆದ್ಮೇಲೆ ಗಂಡ ಅಥವಾ ಹೆಂಡತಿಯ ಜವಾಬ್ದಾರಿಯನ್ನು ನಿಭಾಯಿಸೋದು ಕರ್ತವ್ಯ. ಮುಂದೆ ತಂದೆ ತಾಯಿ ಆದ್ಮೇಲೆ ಮಕ್ಕಳನ್ನ ಸರಿಯಾದ ರೀತಿಯಲ್ಲಿ ಬೆಳೆಸೋದು ಕರ್ತವ್ಯ. ಇವೆಲ್ಲವೂ ಇದು ನನಗೆ ಸಂಬಂಧ ಪಟ್ಟಿಲ್ಲ ಅಂತ ಕೈ ಚೆಲ್ಲಿ ಕುತ್ಕೊಳ್ಳೋಕೆ ಸಾಧ್ಯ ಇಲ್ಲ. ಅವುಗಳನ್ನ ಮಾಡ್ತಾನೆ ಮುಂದಕ್ಕೆ ಹೋಗ್ಬೇಕು. ಇದನ್ನೆಲ್ಲ ಬಿಟ್ಟು ಮುಂದಕ್ಕೆ ಹೋಗೋದಲ್ಲ, ಮುಂದಕ್ಕೆ ಹೋಗಕ್ ಆಗೋದು ಇಲ್ಲ. ಒಮ್ಮೆ ವಿರಾಟ್ ಕೊಹ್ಲಿ ಒಂದು ಕ್ರಿಕೆಟ್ ಪಂದ್ಯ ಆಡ್ತಾ ಇದ್ರಂತೆ. ಪಂದ್ಯದ ನಡುವೆ ವಿರಾಟ್ ತಂದೆ ತೀರಿಕೊಂಡ ವಿಷಯ ಗೊತ್ತಾಗಿ ಅವರು ಹೋಗ್ಬಿಟ್ಟು ತಂದೆ ಅಂತ್ಯಕ್ರಿಯೆನ ಮಾಡಿಬಿಟ್ಟು ಕೋಚ್ಗೆ ಕಾಲ್ ಮಾಡಿದ್ರಂತೆ. ನಾನು ಮಾರನೇ ದಿನ ಮ್ಯಾಚ್ಗೆ ಬರ್ತೀನಿ ಅಂತ. ಕೋಚು, ನಿನಗೆ ಬಿಟ್ಟಿದ್ದು, ನೀನು ಯೋಚನೆ ಮಾಡು ಅಂತ ಹೇಳಿದ್ರಂತೆ. ತಂದೆ ಕ್ರಿಯೆ ಮುಗಿಸಿ ಕೊಹ್ಲಿ ಬಂದು ಮೈದಾನದಲ್ಲಿ ಬಂದು ಆಟ ಆಡಿದ್ರಂತೆ. ತಂಡವನ್ನ ಗೆಲ್ಲಿಸೋದು ನನ್ನ ಕರ್ತವ್ಯ ಅಂತ. ಇದೇ ತರ ಸರ್ದಾರ್ ವಲ್ಲಭಾಯ್ ಪಟೇಲರು ಕೂಡ ಒಂದು ದಿನ ಅವರು ವಕೀಲರಾಗಿದ್ರು. ಅವರು ವಾದ ಮಾಡ್ತಾ ಇದ್ರು ಕೋರ್ಟಲ್ಲಿ. ಅವಾಗ ಅವ್ರಿಗೊಂದು ಚಿಕ್ಕ ಚೀಟಿ ಕೊಟ್ರು ಯಾರೋ. ಅದನ್ನ ಓಪನ್ ಮಾಡಿ ನೋಡಿದ್ರೆ ಅದರಲ್ಲಿ ನಿಮ್ಮ ಹೆಂಡತಿ ತೀರ್ಕೊಂಡಿದ್ದಾರೆ ಅಂತ ಇತ್ತು. ಅದನ್ನ ನೋಡ್ಬಿಟ್ಟು ಅದನ್ನ ವಾಪಸ್ ಜೋಬಲ್ಲಿ ಇಟ್ಕೊಂಡು ಅವ್ರ ಕರ್ತವ್ಯ ಅವ್ರು ಮಾಡಿದ್ರು, ಅವ್ರ ಕೆಲಸ ಅವ್ರು ಮಾಡಿದ್ರು. ನನ್ನನ್ನು ನಂಬ್ಕೊಂಡು ಬಂದಿರೋ ಅಂತಹ ಕಕ್ಷಿದಾರರಿಗೆ ನಾನು ನನ್ನ ಸಮಸ್ಯೆಯಿಂದ ಅವ್ರಿಗೆ ಮೋಸ ಆಗಬಾರ್ದು ಅಂತ ಹೇಳಿ ಅವರು ವಾದನೆಲ್ಲ ಮುಗಿಸಿ ಆಮೇಲೆ ಅವರು ಹೋದ್ರು ಹೆಂಡತಿಯನ್ನ ನೋಡಕ್ಕೆ. ಯಾಕಂದ್ರೆ ಅದು ಅವರ ಕರ್ತವ್ಯ. ಸೊ ಹೀಗೇನೆ ಶಾಲೆಯಲ್ಲಿ ಓದುವುದನ್ನು ಬಿಟ್ಟು ನಾನು ಬರೀ ಕೆಲಸ ಮಾಡ್ತೀನಿ ಅನ್ನೋದು ಜವಾಬ್ದಾರಿ ಮಾತಲ್ಲ. ಓದಿನ ಜೊತೆ ಕೆಲಸ ಮಾಡಿ. ಹಾಗೆ ಮುಂದೆ ಒಂದಿನ ಅದು ಫಲಿತಾಂಶ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ನೀವು ಆ ಕ್ಷಣ ಮಾಡುವಂತಹ ಕೆಲಸ ಸರಿಯಾಗಿ ಮಾಡಿದ್ರೆ ಖಂಡಿತ ಫಲಿತಾಂಶ ಸಿಗುತ್ತೆ. ಒಂದು ಗಾಡಿಯನ್ನ ಓಡಿಸ್ತಾ ಇರೋ ಸಂದರ್ಭದಲ್ಲಿ ಸಿನಿಮಾ ನೋಡ್ತಾ ಕುಳಿತುಕೊಂಡ್ರೆ ರಸ್ತೆಯಲ್ಲಿ ಅಪಘಾತ ಆಗೋ ಚಾನ್ಸಸ್ ಇರುತ್ತೆ. ಕರ್ತವ್ಯ ಎನ್ನುವುದು ಬಂದಾಗ ನಮ್ಮ ಪುರಾಣದಲ್ಲಿ ಕೂಡ ಸಾವು ಸಮೀಪದಲ್ಲಿದ್ರೂ ಕೂಡ ತಮ್ಮ ಜವಾಬ್ದಾರಿಯನ್ನ ಮರೀದೇ ಮಾಡಿರುವಂತಹ ಉದಾಹರಣೆಗಳು ಇದೆ. ಅದಕ್ಕೆ ಎಕ್ಸಾಂಪಲ್ ರಾಮಾಯಣದಲ್ಲಿರುವಂತಹ ಜಟಾಯುನ ಕಥೆ.
ಸೊ ಸೀತಾಮಾತೆಯನ್ನ ರಾವಣ ಹೊತ್ಕೊಂಡು ಹೋಗ್ಬೇಕಾದ್ರೆ, ಅಪಹರಿಸ್ಬೇಕಾದ್ರೆ ಜಟಾಯು ಸೀತಾಮಾತೆ ಹೇಳ್ತಾರಂತೆ, ರಾವಣನ ನಿನಗೆ ಏನು ಮಾಡೋಕ್ಕಾಗಲ್ಲ, ನೀನು ಬರಬೇಡ ಅಂತ, ರಾಮನ್ ಕರ್ಕೊಂಡು ಬಾ ಅಂತ. ಆದರೂ ಜಟಾಯು ಈ ಸಮಯದಲ್ಲಿ ಸೀತಾಮಾತೆಯನ್ನ ಕಾಪಾಡೋದೇ ನನ್ನ ಕರ್ತವ್ಯ ಅಂತ ರಾವಣನ ಜೊತೆ ಹೋರಾಟ ಮಾಡಿ ಪ್ರಾಣನ ಕಳ್ಕೊಳ್ಳುವಂಥ ಸಮಯದಲ್ಲೂ ಸಹ ಪ್ರಾಣನ ಹಿಡಿದಿಡ್ಕೊಂಡು ಸೀತಾಮಾತೆಯನ್ನ ರಾವಣ ಅಪಹರಿಸ್ಕೊಂಡು ಹೋದ್ರು ಅಂತ ಈ ಕ್ಷಣದಲ್ಲಿ ಹೇಳೇ ನಾನು ಸಾಯ್ಬೇಕು ಅಂತ ಅಂದ್ಕೊಂಡು ರಾಮನಿಗೆ ಆ ವಿಚಾರ ತಲುಪಿಸಿ ಅವರು ತೀರ್ಕೊಳ್ತಾರೆ. ಜಟಾಯು ಪ್ರಾಣತ್ಯಾಗ ಮಾಡ್ತಾರೆ. ಅದು ಆ ಕ್ಷಣದ ಅವರ ಕರ್ತವ್ಯ ಆಗಿತ್ತು. ಹೀಗೆ ಪ್ರತಿಯೊಂದನ್ನೂ ಕೂಡ ಕರ್ತವ್ಯವನ್ನ ಯಾರೆಲ್ಲ ಕರೆಕ್ಟಾಗಿ ಪಾಲನೆ ಮಾಡಿದ್ದಾರೆ ಅವರೆಲ್ಲರೂ ಜೀವನದಲ್ಲಿ ಒಂದು ಉನ್ನತವಾದ ಸ್ಥಾನದಲ್ಲಿ ಇದ್ದಾರೆ. ನಾವು ನಮ್ಮ ಜೀವನದಲ್ಲಿ ನಾವು ಉನ್ನತವಾಗಿರಬೇಕು, ದೊಡ್ಡದಾಗೇನೋ ಮಾಡಬೇಕು ಅಂತ ಇದ್ದೀವಿ ಅಂದರೆ ಅದಕ್ಕೆ ಬೇಕಾದಂತಹ ಕರ್ತವ್ಯವನ್ನು ನಾನು ಮಾಡಬೇಕು. ಆ ಕ್ಷಣದಲ್ಲಿ ಏನೇನು ಮಾಡಬೇಕಿದೆ ಅದನ್ನು ಮಾಡಿದ್ರೆ ಮಾತ್ರ ನಮಗೇನು ಸಿಗ್ಬೇಕು ಅದು ಸಿಗುತ್ತೆ. ಅದಕ್ಕೆ ಮಾಡಬೇಕಾಗಿರೋದನ್ನು ಮಾಡು, ಟೆನ್ಷನ್ನೇ ಇರಲ್ಲ. ಆವಾಗ ನೀನು ನೆಮ್ಮದಿ ಹಾಳಾಗ್ತಾ ಇರೋದು ಮಾಡಬೇಕಾಗಿರೋದನ್ನು ಆ ಕ್ಷಣ ಮಾಡದೆ ಡಿಲೇ ಮಾಡಿಕೊಂಡು ಅರ್ಜೆಂಟ್ಗಾದಾಗ ಟೆನ್ಷನ್ ಆಗುತ್ತೆ. ಅದೇ ನೀನು ಪ್ರಿಪೇರ್ ಆದಾಗ ಯಾವುದೇ ಟೆನ್ಷನ್ ಇರೋದಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ಈಗ ಕರ್ತವ್ಯ ಅಂದರೆ ಏನು ಅಂತ ಇಷ್ಟು ಡೆಪ್ತಾಗಿ ನಮಗೆ ಅರ್ಥ ಆಗಿದೆ. ನಿಮಗೆ ಹೇಳಿ, ನಿಮಗೆ ನಿಮ್ಮ ಯಾವ್ಯಾವ ಕರ್ತವ್ಯಗಳು ನೆನಪಾಯಿತು? ಯಾವ್ಯಾವ ಕರ್ತವ್ಯಗಳನ್ನು ನೀವು ಸರಿಯಾಗಿ ಮಾಡಿಲ್ಲ ಅನ್ನಿಸ್ತಾ ಇದೆ, ಇವಾಗ ಯಾವ್ಯಾವ್ದು ಮಾಡಬೇಕು ಅನ್ನಿಸ್ತಾ ಇದೆ ಅಂತ ಕಮೆಂಟ್ ಮಾಡಿ. ಕರ್ತವ್ಯ ಫಾಲೋ ಮಾಡಬೇಕು ಅಂತ ಅಂದ್ಕೊಂಡಿರೋರಿಗೆ ಅಥವಾ ಮಾಡಿಸ್ಬೇಕು ಅಂತ ನೀವು ಅಂದ್ಕೊಂಡಿರೋರ್ಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು. ಭಾವನೆಗಳಿಗೊಂದು ಶಾಲೆಗೆ ಬಂದು ತುಂಬಾ ಖುಷಿ ಆಯ್ತು. ಲೈಫಲ್ಲಿ ತುಂಬಾ ಅಂದ್ರೆ ತುಂಬಾ ಕ್ಲಾರಿಟಿ ಬಂದಿದೆ. ತುಂಬಾನೇ ಬದಲಾವಣೆ ಆಗಿದೆ. ನಂಗೆ ತುಂಬಾ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ನನಗೆ ತುಂಬಾ ಖುಷಿ ಆಗ್ತಿದೆ. ಪ್ರತಿಯೊಂದಕ್ಕೂ ಸ್ಫೂರ್ತಿ ಸಿಕ್ಕಿದೆ, ನೆಮ್ಮದಿ ಸಿಕ್ಕಿದೆ. ಒನ್ ವರ್ಡ್ ಅಲ್ಲಿ ಹೇಳ್ಬೇಕಂದ್ರೆ ಇಟ್ ಈಸ್ ಅಲ್ಟಿಮೇಟ್. ಲೈಫ್ ತುಂಬ ಕಾಂಪ್ಲಿಕೇಟ್ ಅಂದ್ಕೊಂಡಿದ್ದೆ, ಬಟ್ ಈ ಕ್ಲಾಸಿಗೆ ಸೇರಿದ್ಮೇಲೆ ತುಂಬ ಈಸಿಯಾಗಿ ಅರ್ಥಪೂರ್ಣವಾಗಿ ಹೇಗೆ ಜೀವಿಸ್ಬೇಕು ಅನ್ನೋದು ಗೊತ್ತಾಯಿತು. ಆ್ಯಕ್ಚುಲ್ ಆಗಿ ನಂಗೆ ತುಂಬ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ಈ ಒಂದು ವರ್ಕ್ಶಾಪ್ ಬಂದಿರೋ ಉದ್ದೇಶ ಅಂದರೆ ತಾರಾ ಮೇಡಮು ಏನೇ ಕೊಟ್ಟರು ಒಂದು ಅದ್ಭುತವಾಗಿ ಸ್ಪೆಷಲ್ ಆಗಿ ಕೊಡ್ತಾರೆ ಅನ್ನೋ ನಂಬಿಕೆ ಇದೆ. ಈ ಒಂದು ವರ್ಕ್ಶಾಪಲ್ಲಿ ಇನ್ನೂ ಅದ್ಭುತವಾಗಿ ಸಿಗ್ತದೆ ಅಂತ ನಂಬ್ಕೊಂಡು ಬಂದಿದ್ದೀನಿ. ಖಂಡಿತ ಆಗುತ್ತೆ. ಡೈಲಿ ಹೊಸ ಟಾಪಿಕ್ ನಾವು ಡೈಲಿ ವೇಟ್ ಮಾಡ್ತಾ ಇರ್ತೀವಿ, ಇವತ್ತೇನು ಹೇಳ್ಕೊಡ್ತಾರೆ, ನಾಳೆ ಏನು ಹೇಳ್ಕೊಡ್ತಾರೆ ಅಂತೇಳಿ. ನಾನು ಎಲ್ಲರಿಗೂ ಹೇಳೋದಷ್ಟೇ, ಅವ್ರು ಕೊಡೋ ಎಲ್ಲ ಟಾಸ್ಕ್ನು ಚೆನ್ನಾಗಿ ಫಾಲೋ ಅಪ್ ಮಾಡಿದರೆ ನಿಮ್ಮ ಜೀವನ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಎಜುಕೇಶನ್ ಬಂದ್ಮೇಲೆ ನನ್ನ ಲೈಫ್ ಸೇವ್ ಆಯ್ತು ಅಂತಾನೆ ಹೇಳ್ಬೋದು. ಸೊ ಬಹಳನೇ ಖುಷಿ ಇದೆ. ನಮ್ಮನ್ನ ನಾವು ಟ್ರಾನ್ಸ್ಫಾರ್ಮ್ ಮಾಡ್ಕೊಂಡು ಈ ಹ್ಯಾಬಿಟ್ಸ್ ಎಲ್ಲ ನಾವು ಇನ್ಸ್ಟಾಲ್ ಮಾಡ್ಕೊಂಡ್ರೆ ನಮ್ಮ ಲೈಫ್ ಖಂಡಿತವಾಗ್ಲೂ ಸಕ್ಸಸ್ಫುಲ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ನಿಮ್ಮ ಲೈಫ್ ಚೇಂಜಿಂಗ್ ಟ್ರಾನ್ಸ್ಫಾರ್ಮೇಶನ್ ಅಂತ ಅಂದ್ರೆ ಇದಕ್ಕೆ ಎಮೋಜಿಮ್ ಇಸ್ ದ ಮೋಸ್ಟ್ ಅಂಡ್ ಮೇನ್ ಕಾರಣ ಅಂತಾನೆ ಹೇಳ್ತೀನಿ. ಎಕ್ಸ್ಪ್ರೆಸ್ ಮಾಡ್ಬೇಕಂದ್ರೆ ಒಂದು ವರ್ಡ್ ಅದು ಭಾಳ ಚಿಕ್ಕದಾಗತ್ತೆ. ಅದು ಏನಂತಂದ್ರೆ ಥ್ಯಾಂಕ್ ಯು ಅನ್ನೋಂಥ ವರ್ಡ್ ಮಾತ್ರ ನಾನು ಎಕ್ಸ್ಪ್ರೆಸ್ ಮಾಡ್ಬೋದು. ಒಂದೊಂದು ಸ್ಟೆಪ್ಪಲ್ಲೂ ನಾವು ನಾನು ಚೇಂಜ್ ಆಗ್ತಿದ್ದೀನಿ ಅನ್ನೋದು ತುಂಬ ನನಗೆ ಅಳವಡಿಕೆ ಆಗ್ತಿದೆ. ಮತ್ತು ಎಲ್ಲ ಸ್ಕೂಲು ಕಾಲೇಜ್ಗಳಲ್ಲೂ ಇದೊಂದು ಸಬ್ಜೆಕ್ಟ್ ಅಂತ ಇಡಬೇಕು ಮಕ್ಕಳಿಗೆ. ಎಲ್ರಿಗೂ ಯೂಸ್ ಆಗುವಂಥ ಕ್ಲಾಸ್ ಇದು, ಯೂನಿಕ್ ಆಗಿದೆ. ಇಮೋಜಿಮ್ ಟೀಮ್ಗೆ ಥ್ಯಾಂಕ್ ಯು. ಇದೆಲ್ಲ ನಡೆಸ್ತಾ ಇರುವಂಥ ತಾರಾ ಮೇಡಮ್ಗೆ, ಸಂದೇಶ್ ಸರ್ಗೆ, ಜೊತೆಗೆ ಎಮೋಜಿನ್ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್. ಸೊ ಯಾರ್ಯಾರೆಲ್ಲ ಸೇರ್ಕೊಂಡಿಲ್ಲ ದಯವಿಟ್ಟು ಸೇರ್ಕೊಳ್ಳಿ. ಸೊ ಇಟ್ ಇಸ್ ವೆರಿ ಯೂಟಿಲೈಸಿಂಗ್. ಲೈಫ್ ಲಾಂಗ್ ಯಾರಿಗಾದ್ರೂ ಚಿರಋಣಿಯಾಗಿರ್ತೀವಿ ಅಂದರೆ ಅದು ಸಂದೇಶನ ಮತ್ತು ತಾರಾ. ಸೊ ಬನ್ನಿ ಭಾವನೆಗಳಿಗೊಂದು ಶಾಲೆನ ಎಂಟರ್ ಆಗಿ ಅದನ್ನ ಫೀಲ್ ಮಾಡಿ. ಅಂದರೆ ರಿಕ್ವೆಸ್ಟ್ ಮಾಡ್ಕೊತಿದ್ದೀನಿ ನಿಮಗೆ, ಇದರಿಂದ ಲಾಸ್ ಆಗೋದಂತೂ ಏನೂ ಇಲ್ಲ, ಬಟ್ ಲೈಫಲ್ಲಿ ತುಂಬಾನೇ ಪಡ್ಕೊತೀನಿ ನಾನು. ಅದಕ್ಕೆ ನಾನು ಶೋರ್ ಗ್ಯಾರಂಟಿ ಕೊಡ್ತೀನಿ ನಾನು. ಎಲ್ಲೋ ಥ್ಯಾಂಕ್ ಯು ಟು ತಾರಾ ಮ್ಯಾಮ್ ಆ್ಯಂಡ್ ಸಂದೇಶ್ ಸರ್. ಥ್ಯಾಂಕ್ ಯು ಟು ಹೋಲ್ ಮೈ ಎಮೋಜಿಮ್. ಥ್ಯಾಂಕ್ ಯು.